बेळगाव येथील कर्नाटक सिंचन महामंडळाच्या बेळगाव उत्तर विभागीय कार्यालयासमोर गेल्या 4 दिवसांपासून सुरू असलेले हुक्केरी तालुक्यातील मास्तीहोळी गावातील शेतकऱ्यांचे अहोरात्र धरणे शुक्रवारी सिंचन विभागाच्या अधिकाऱ्यांनी दिलेल्या आश्वासनानंतर मागे घेण्यात आले. हिडकल जलाशय प्रकल्पामुळे जमीन गमावलेल्या 24 गावातील बाधित शेतकरी न्याय भरपाई तसेच नोंदींमधील त्रुटी दुरुस्त करण्याच्या मागणीसाठी जनावरांसह कर्नाटक सिंचन महामंडळाच्या बेळगाव उत्तर विभागीय कार्यालयाच्या परिसरात गेल्या 4 दिवसांपासून अहोरात्र धरणे आंदोलन करत आहेत. शुक्रवारी सिंचन विभागाच्या अधिकाऱ्यांशी शेतकरी नेते बाळेश मावनोर यांच्या नेतृत्वाखाली झालेल्या चर्चेनंतर हे आंदोलन मागे घेण्यात आले. अधिकाऱ्यांनी नोंदींमधील आवश्यक दुरुस्त्या करून त्या शेतकऱ्यांच्या स्वाधीन केल्या तसेच उर्वरित मागण्या टप्प्याटप्प्याने पूर्ण करण्याचे आश्वासन दिले. यावेळी शेतकरी नेते बाळेश मावनोर म्हणाले की हिडकल जलाशय प्रकल्पामुळे बाधित झालेल्या 24 गावातील शेतकऱ्यांच्या दीर्घ लढ्याला अखेर प्राथमिक यश मिळाले आहे. ಮೊದಲನೇದಾಗಿ ನನ್ನ ಈ ಪತ್ರಿಕಾ ಮಿತ್ರರಿಗೂ ಪತ್ರಿಕಾ ಸ್ನೇಹಿತರಿಗೂ ಟಿ ವಿ ವಾಹಿನಿಯವರಿಗೂ ಮತ್ತು ಏನು ಪ್ರಸಾದ ಏನಂತಾರೆ ಮೊದಲೇ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಇದು ಇಷ್ಟೆಲ್ಲ ಮೇನ್ ಕಾರಣ ನೀವು ಸುದ್ದಿ ಮಾಡಿದ್ದು ಒಂದನೇದ್ದು. ಎರಡನೇದ್ದು ಪೊಲೀಸ್ ಇಲಾಖೆಯವರು ನಮಗೇನಿಲ್ಲ ಇಷ್ಟು 4 ದಿವಸ ನಾವು ಸತತ ಮಾಡಿದ್ರೂ ನಮಗೆ ರಾತ್ರಿ ಹಿಡ್ಕೊಂಡು ಹಗಲು ರಾತ್ರಿ ನಮಗೆ ಅಗದಿ ಒಂದು ಏನೂ ಅನುತನ ಆಗಬಾರ್ದಂಗೆ ಪೊಲೀಸ್ ಇಲಾಖೆಯವರು. ಎರಡನೇದ್ದು ಇವರು ನಮ್ಮ ಮಲಗೌಡ್ರನ್ನ ಹೆಣ್ಮಕ್ಳಲ್ಲಿ ವಸ್ತಿ ಇರ್ತರು ಅದನ್ನು ಓದಲ್ಲಿ ನಮ್ಮ ಮೋನಿಕಾ ಬರ್ಡೇ ಪಂಪ್ ಹತ್ರ ಮೋನಿಕಾ ಕಲ್ಯಾಣ ಮಂಟಪಕ್ಕೆ ಒಯ್ಯೋದು ತರೋದು ಸಕಟ್ ಅವರ ಮಾಡಿ ಅಲ್ಲಿ ಕಾರ್ಪೊರೇಷನ್ದವ್ರಿಗೆ ಹೇಳಿ ಅದನ್ನು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ಇಲ್ಲಾರು ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ನೀರಿನ ಟ್ಯಾಂಕರ್ ಕಳಿಸೋದು. ಮತ್ತು ಇನ್ನೊಂದು ಏನು ಮಾಡಿದಾರೆ ಅಂದ್ರೆ ನಾವು ಯಾವತ್ತಿಲ್ಲಿ ಮಂಗಳವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಬಂದನು ಈಗ ಮುಗಿತಕ ಎಂಡಿಂಗ್ ತಕ ಅವ್ರು ಊಟ ಚಹಾ ಎಲ್ಲ ಇಲ್ಲೇ ಆಗೈತಿ. ನಿನ್ನೆ ಕರೆಕ್ಟ್ ರಾತ್ರಿ 9ರಿಂದ ಬೆಳಗಿನ 6 ಗಂಟೆ ತನಕ ರಿಪೋರ್ಟ್ ತಯಾರು ಮಾಡೋರು. ಇದು ಒಂದನೇದು. ಇನ್ನೊಂದು ಏನಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಏನೀಗ ವರದಿ ತಯಾರಾತಲ್ಲ, ಈ ವರದಿ ತಯಾರು ಮಾಡಲಿಕ್ಕೆ ಸತತ ಏನು ನಾವು ಇಲ್ಲಿ ಬಂದು ಹಿಂದಣಕ ರಗಡು ಹೊಡಿಯಾಡ್ತಾರೆ ಅದನ್ನ ಹೇಳಿದೆವು. 4 ದಿವಸ ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಮಲಗೌಡ್ರನ್ನರಿಗೂ ನಮಗೂ ಎಲ್ಲರಿಗೂ ಫೋನ್ ಹಚ್ಕೋತ ಏನಾಯ್ತಪ್ಪ ಈಗ ಅರ್ಧ ತಾಸಿಂದ ಏನಾಯಿತು, ನಿಮಗೆ ಏನಾಗೈತಿ, ಅಧಿಕಾರಿಗಳು ಏನು ಅಂತಾರೋ, ನೀವೇನು ಬೇಡತ್ತೀರಿ, ಸರಿಯಾಗಿ ಮಾಡ್ಕೋರಿ ಅಂತೇಳಿ ರೆಗ್ಯುಲರ್ ಕೇಳ್ಕೊತ ನಿಮ್ಮದು ಊಟದ ಹೆಂಗೆ ನಡೆದೈತಿ, ವ್ಯವಸ್ಥೆ ಸರಿ ಐತಲ್ಲ, ಹೆಣ್ಮಕ್ಳದ್ದು ಹೆಂಗೆ ಐತಿ, ಹೆಣ್ಮಕ್ಳ ಮನೆಗೆ ಕಳಿಸು ಮತ್ತು ಕರ್ಕೊಂಬ, ಪ್ರತಿಯೊಂದು ಇದಕ್ಕೆ ಮೇನ್ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ಯಾರ. ಏನು ಬೇಡಿಕೆ ನಮ್ಮದು ಮೊದಲೇ ಅಂತಂದ್ರೆ 400 ಎಕರೆ ಜಮೀನಿಗೆ ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಪರಿಹಾರಧನ ಒದಗಬೇಕಾಗಿತ್ತು. ಅದು ಇಲ್ಲಿವರೆಗೆ ನಮಗೂ ನೀರಾವರಿ ಇಲಾಖೆಯವರಿಗೂ SLO ಅವರು ಬರ್ದು ನೀರಾವರಿ ಇಲಾಖೆಯವ್ರು ಹೋಗ್ತಿರ್ಕಲ್ಲ, ನೀರಾವರಿ ಇಲಾಖೆಯವ್ರು ಬರ್ದು SLOಕ್ಕೆ ಮತ್ತು ಅವರಿಬ್ಬರವ್ರು ಬರ್ದು ನಾವು ಹಿಂಗೆ ನಮಗೆ ಅವ್ರಿಗೆ ಈಗ 4-5 ವರ್ಷ ಆಯ್ತು ಒಂದು ಸ್ವಲ್ಪ ಸುಮಾರು ಚಾಲಾಗಿದ್ದು. ಅವ್ರಿಗೂ ನಾವು ಏನಾರು ಸಿಟ್ಟಿನಾಗ ಒಂದು ಸ್ವಲ್ಪ ಅಂದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಸಹಕಾರ ಮಾಡಿದಾರು, ಅವ್ರಿಗೂ ಧನ್ಯವಾದ ಹೇಳ್ತೇವೆ. ಈಗ ನಿನ್ನೇನು ರಾತ್ರಿ ನಾವು ಕೂಡಿ ಎಲ್ಲರೂ ಕೂಡಿ SLO ಅವರು ಮಲಗೌಡ್ರನ್ನವರು ನಾವು ಎಲ್ಲರೂ ಕೂಡಿ ರಾತ್ರಿ ರಿಪೋರ್ಟ್ ತಯಾರು ಮಾಡಿ ಈಗ ಸಹಿ ಮಾಡಿಸ್ಕೊಂಡು ಬರತ್ತಾರ. ಒಬ್ಬಂದು ಸಹಿ ಉಳಿದಿತ್ತು. ಅವ್ನು ಬ್ಯಾಡ ಸಹಿ ಮಾಡೋದು ಬೇಡಪ್ಪ ನಿಲ್ಲಂದ ಕೊಲ್ಲಾಪುರಕ್ಕೆ ಹೋಗಿದ್ದು. ನಾ ಯಾಕೆ ಮಾಡ್ಲತ್ತೇಳಿ ಅವನು ಸಹಿತ ಸ್ವತಃ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ACP ಅವ್ರು ಇಬ್ಬರವರು ಬಂದು ಅವ್ನು ಟ್ರ್ಯಾಕ್ ಮಾಡಿ ಎಲ್ಲದಾರು ನೋಡಿ ಮಧ್ಯಾಹ್ನದಿಂದ ಸತ್ಯ ಪ್ರಯತ್ನ ಮಾಡಿ ಅವ್ನು ಹಿಡ್ದ ಈಗ ಸಹಿ ಮಾಡಿಸ್ಕೊಂಡು ಅವನೊಂದು ಅರ್ಧ ತಾಸಿನೊಳಗೆ ಇಲ್ಲಿ ಬರ್ತಾರೆ. ಈಗ ನೋಡ್ರಿ ನಮ್ಮ ಕಷ್ಟ ನೋಡ್ಬೇಕಾರೆ ಅದು ನೀರಾವರಿ ಅವ್ರು ಆ್ಯಕ್ಚುಲಿ ತಪ್ಪು. ನಮ್ಮನ್ನ ಆ್ಯಕ್ಚುಲಿ ಅಂದ್ರೆ ಅವ್ರು ನೀರಾವರಿ ಅವ್ರು ನಮ್ಮನ್ನ ಕಾಯ್ದು ನೋಡ್ಬೇಕಾದ್ರೆ ನಮ್ಗೆ ಕಣ್ಣೀರು ಹೋಗ್ತಾವೆ, ಅಷ್ಟು ನಮ್ಮನ್ನ ತ್ರಾಸ ಕೊಟ್ಟರು. ಆದರೆ ಈಗ ಬಂದು ನಾವು ಹೆಂಗೆ ಹೇಳ್ತಾರೆ ಹಂಗೆ ಒಪ್ಕೊಂಡಾರ. 4 ವರ್ಷ ಆಯ್ತು ಇದೇ ರೀತಿ ಹೋರಾಟ ಮಾಡ್ತಾವೆ. 4 ವರ್ಷ ಆಯ್ತು. ಅದಕ್ಕೆ ಈಗ ಪ್ರಾಥಮಿಕ ಮೊದಲನೇ ಹಂತದ ನಮಗೇನು ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು ಅದನ್ನು ಮೊದಲೇ ಸಲ್ಲಿಸ್ಯಾರ. ರೈತರಿಗೆ ಮೊದಲೇ ಹಂತದ ಜಯ ಸಿಕ್ಕೈತಿ. ಈಗೆಲ್ಲ ರೈತರಿಗೆ ಗುಡ್ನಟ್ಟಿ ಗೌಡ್ರು ಆಯ್ತು, ಬೀರ್ನಳ್ಳಿ ಗೌಡ್ರು ಆಯ್ತು, ನಮ್ಮ ದಯಾನಂದು ಮಹೇಶ್ವರ ಚಿಕ್ಕೋಡಿ ಅವರು ಮುಂದೆ ಎಲ್ಲರೂ ನಮಗೆ ಪ್ರತಿಯೊಂದಕ್ಕೂ ಬಂದು ನಿಂತ ಎಲ್ಲರೂ ಹೆಲ್ಪ್ ಮಾಡಿದಾರೆ. ಮತ್ತು ಇನ್ನೊಂದು ನಮ್ಮ ರೈತರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ನಾ ಏನು ಬಂದು ಕೂತ ಫಸ್ಟ್ ಒಬ್ಬ
ನಾನು ಗುಡ್ನೆಟ್ಟಿಗೌಡರು ಬೀರ್ನಳ್ಳಿಗೌಡರು ಮುಂದೆ ರಾಜು 4 ಮಂದಿ ಬಂದಿದ್ದು. ಮಧ್ಯಾಹ್ನ ಅದನ್ನು ನೋಡುತ್ತ ಕೈಲಿ 1:30 ನೋಡ್ತ ಕೈಲಿ 2 ಗಂಟೆಗೆ 2:30 3 ಗಂಟೆಗೆ ಸುಮಾರು ಒಂದು 200 ಜನ ಕೂಡ್ರಿ. ರೈತರು ಇಟ್ಟು ಕಷ್ಟ ಐತೆ ನಾವು ತಿಳ್ಕೊರಿ, ಬರೀ ಒಂದು 2 ತಾಸಿನಾಗ 200 ಜನ ಕೂಡ್ರಿ. ನಾವು ಯಾರಿಗೂ ಕರೆದೇ ಇಲ್ಲ. ಮರ್ದಿವ್ಸ 500 ಜನ 500 ಜನ ಅದಕ್ಕೂ ಡಿ ಸಿ ಮೀಟಿಂಗ್ ಆಯ್ತು. 500 ಹೋಗಿ ಮರ್ದಿವ್ಸ 800 ಆಯ್ತು. ಇವತ್ತು ಒಂದು 1500 ಜನ. ನಾವು ಯಾರನ್ನೇ ಕರೆದಿಲ್ಲ. ನಾವು ಮೊದಲನೇದಾಗಿ ರೈತರಿಗೂ ಅಣ್ಣ ತಮ್ಮಂದಿರಿಗೂ ತಾಯಂದಿರಿಗೂ ಅವ್ರ ಮೊದಲು ನಾವು ಧನ್ಯವಾದ. ಯಾಕಂದ್ರೆ ನಾವು ಕರಿಕುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಬಸ್ಸಿಗೆ ಬಂದು ನಮಗೆ ಏನು ಇದ್ದದ್ದು ನಾವು ಏನು ಮಾಡಿ ಹಾಕಿದೋ ಅದನ್ನ ಊಟ ಮಾಡಿ ಎಲ್ಲ ಮಾಡಿ ಅವ್ರು ನಮಗೆ ಸಪೋರ್ಟ್ ಮಾಡ್ದ. ಇದು ಸಿಗಾಕ ಕಾರಣ ಅಂದ್ರೆ ನನ್ನ ತಾಯಂದಿರು ಅಣ್ಣ ತಮ್ಮಂದು ನನ್ನ ಈ ರೈತ ಮುಖಂಡರು. ಈಗ ವರದಿ ರೆಡಿ ಆಗೈತಿ, ಸಹಿನೂ ಆಗೈತಿ. ನಿಮ್ಮ ಬೇಡಿಕೆಗಳು ಏನೇನಿದ್ದಾವೆ ಮತ್ತು ಎಕರೆಗೆ ಎಷ್ಟು ನೀವು ಪರಿಹಾರ ಬೇಕಂತೇಳಿ ನಿಮ್ಮದು ಬೇಡಿಕೆ ಐತಿ? ಈಗ ಮುಂದಿನ ಹಂತ ಮಾನ್ಯ ನಮ್ಮ ಈಗ ನಾವು ಏನು ಮಾಡಿದ್ವು, ನಮಗಿಷ್ಟು ಬೇಕನ್ನುವಂಥದ ಒಂದು ಮೊದಲನೇ ಹಂತದ ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವು ನಾವು 400 ಎಕರೆಗೆ. ಇದಕ್ಕೆ ಮುಂದಿನ ಕೆಲಸವನ್ನು ಮಾನ್ಯ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರ ಸಾಹೇಬರವರ ಸ್ವತಃ ಅವರ ಮುಂದಿನ ಅವರಲ್ಲಿ ನಾವೊಂದು ಕಳಕಳಿ ವಿನಂತಿ ಮಾಡ್ಕೊತಾನು. ಈಗ ನಾವು ಏನು ಇದನ್ನೆಲ್ಲ ಪ್ರಯತ್ನ ಮಾಡಿದವಲ್ಲ ಗೊತ್ತಾಯ್ತು ನಂಗೆ. ಅವರು ಇದನ್ನು ಹಂತಕ್ಕೆ ಬರಬೇಕಾದ್ರೆ 99% ನಮ್ಮದು 1% ಇದ್ರೆ 99% ಅವ್ರ ಸಮ ಆಯ್ತು. ಅವ್ರು ದಿಲ್ಲಾಗಿದ್ದರು ಸಕಟ್ ಈ ಬೆಳಿಗ್ಗೆ ಮಲಗೋರ್ನವ್ರಿಗೆ 8:30 9 ಗಂಟೆಗಲ್ರಿ 9 ಗಂಟೆಗೆ ಕಾಲ್ ಮಾಡಿ ಕೇಳ್ಯಾರ. 99% ಅವರ ನಾವು 1%ದಾಗ ಅದಾವು. ಇನ್ನು ಮುಂದಾರ್ನು ಅವ್ರ ಸಹಕಾರ ನಮಗೆ ಬೇಕು. ಅವ್ರ ಮಾರ್ಗದರ್ಶನದಾಗ ಅವ್ರು ಯಾವ ರೀತಿ ಹೇಳ್ತಾರೋ ಅವ್ರ ಸಹಕಾರ ಪಡ್ಕೊಂಡು ಅವ್ರು ಏನು ಹೇಳ್ತಾರೋ ಅದು ಕೇಳಿ ಅವ್ರ ಮುಖಾಂತರನೇ ನಾವು ಕೆಲಸ ಮಾಡಿಸ್ಕೊತೀವಿ. ನೀವು ಪರಿಹಾರ ಎಷ್ಟು ಬೇಡಿಕೆ ಐತಿ? ಹ್ಞೂ, 1 ಎಕರೆ ಎಷ್ಟು ಪರಿಹಾರ ಕೊಡ್ಬೇಕಂತೀರಿ? ಪರಿಹಾರ ಅನ್ಕ ಮೊದಲ ಅನ್ಕ ನಾವು ಪರಿಹಾರ ಇಷ್ಟ ಅಂತ ಕೇಳೋಕ್ಕಿಲ್ಲ. ಈಗ ರೈತರಿಗೆ ಅನುಕೂಲ ಆಗೋಂಗೆ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಲ್ಲಿ ನಾವು ಒಂದೇ ಒಂದು ವಿನಂತಿ ಮಾಡ್ಕೊತಾವೆ. ಅವರು ರೈತರ ಪರವಾಗಿ ಅದಾರು. ಬೆಂಗಳೂರಾಗ ಹೆಂಗೆ ಬಿಡದಿಂದ ಬೆಂಗಳೂರು 30 ಕಿಲೋಮೀಟ್ರ್ ಐತಿ. ಅಲ್ಲಿ 2.5 ಕೋಟಿ ಕೊಟ್ಟರು ಜಮೀನು ರೈತರು ಕೊಡ್ತಾಯಿಲ್ಲ, ಜಬರ್ದಸ್ತಲ್ಲಿ ಬಿಡಿಸತ್ತಾರೆ. ಈಗ ಬೆಳಗಾವಿ 2ನೇ ರಾಜಧಾನಿ, ಇಲ್ಲಿ ವಿಧಾನಸಭಾದಿಂದ ನಮ್ಮದು 30 ಕಿಲೋಮೀಟ್ರ್ ಐತಿ. ನಮಗೂ ಅಲ್ಲಿ ಏನು ರೈತರಿಗೆ ಪರಿಹಾರಧನ ಕೊಡ್ತಾರೆ 2.5 ಕೋಟಿ ಎಕರೆಗೆ, ಅದನ್ನೇ ಕೊಡ್ಬೇಕು. ಯಾಕೆ ಕೊಡಬೇಕಪ್ಪ ಅಂತಂದ್ರೆ ಅಲ್ಲೂ ಮಾವಿನ ಗಿಡ ಬೆಳಿತಾರೆ, ನಾವು ಮಾವಿನ ಗಿಡ ಬೆಳಿತಾವೆ. ತೆಂಗಿನ ಗಿಡ ನಾವು ತೆಂಗಿನ ಗಿಡ, ಅಲ್ಲಿ ಬಾಳೆ ತೋಟ ನಮ್ಮದು ಬಾಳೆ ತೋಟ, ಅಲ್ಲೂ ಕಬ್ಬು ಬರ್ತೈತಿ ನಮ್ಮದು ಕಬ್ಬು ಬರ್ತೈತಿ. ಅದು ರಾಜಧಾನಿಯಿಂದ 30 ಕಿಲೋಮೀಟ್ರ್. ನಮ್ಮದು ಸೆಕೆಂಡ್ ರಾಜಧಾನಿ ಐತ್ರಿ, ನಮ್ಮದು 30 ಕಿಲೋಮೀಟ್ರ್. ಅಲ್ಲಿ ರೈತರು ಅವರು ನಮ್ಮವ್ರು, ನಾವು ಹಂಗದವು. ಅದು ಭೂಮಿ ನಮ್ಮದು ಭೂಮಿ. ನಾವು 2.5 ಕೋಟಿ ರೂಪಾಯಿ ಕೊಡಬೇಕಂತ ಮಾನ್ಯ ಸರ್ಕಾರಕ್ಕಾಗಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗಾಗಲಿ ನಾವು ವಿನಂತಿ ಮಾಡ್ಕೋತೇವೆ. ಅಷ್ಟು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅಷ್ಟು ಕೊಡಿಸ್ತಾರ ಅನ್ನೋ ಭರವಸೆ ನಮ್ಗೆ 100% ಐತಿ. ಈಗ ಪ್ರತಿಭಟನೆ ಕೈ ಬಿಡ್ತಾರೆ ಸರ್? ಈಗ ಕೈ ಬಿಡ್ತಾವೆ ಬಾಳೇಶ್ ನಿಂಗಪ್ಪ ಮೌಂಡ್ರಿ ಇವರನ್ನ. शेतकरी नेते तसेच केपीसीसी सदस्य मलगोडा पाटील म्हणाले की 394 एकर शेतकऱ्यांची जमीन पाण्याखाली गेली असतानाही ತಾಂತ್ರಿಕ ಕಾರಣಾಂमुळे ಅನೇಕ ವರ್ಷೆ शेतकऱ्यांवर अन्याय होत होता. ಇಲಾಖೆಯಲ್ಲಿ ರೈತರ ಭೂಮಿ ಮುಳುಗಡೆ ಆಗಿತ್ತು. ಸುಮಾರು 45 ವರ್ಷಗಳಿಂದ ಅವರದೊಂದು ಬೇಡಿಕೆ ಆಗಿತ್ತು. ಸುಮಾರು 394 ಎಕರೆಗಳಿಗೆ ನೀರಿನಲ್ಲಿ ಮುಳುಗಡೆ ಆದರೂ ಕೂಡ ಅವ್ರಿಗೆ ಪರಿಹಾರಧನ ಸಿಕ್ಕಿದ್ದಿಲ್ಲ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದ ಅಥವಾ ಕೆಲವೊಂದು ಅಧಿಕಾರ ಅಸಹಕಾರದಿಂದ ಇದುವರೆಗೆ ಅದು ಒಂದು ನೆನೆಗುದಿಗೆ ಬಿದ್ದಂಥ ವಿಚಾರವನ್ನು ಎಲ್ಲ ರೈತ ಮುಖಂಡರು ಇವತ್ತು ಏನು 4 ದಿವಸಗಳಿಂದ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಬಂದು ತಮ್ಮದೇ ಆದಂಥ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಂಥ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಸಹಕಾರದಿಂದ ಇವತ್ತು ಏನು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು, ಇವತ್ತು ಸಲ್ಲಿಕೆ ಆಗಿದೆ. ಬರುವಂಥ ದಿನಗಳಲ್ಲಿ ರೈತರಿಗೆ ಏನೊಂದು ಯೋಗ್ಯವಾದ ಪರಿಹಾರಧನವನ್ನು ಕೊಡುವುದರಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಇರುವುದು ಮತ್ತು ಸರ್ಕಾರ ಇರುವುದು ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂಡು ಆಶಾಭಾವನೆ ಎಲ್ಲ ರೈತರಲ್ಲೂ ಕೂಡ ಇವತ್ತು ಮೊದಲೇ ಒಂದು ಸ್ಟೆಪ್ ರೈತರ ಪರವಾಗಿ ಒಂದು ನಿರ್ಣಯ ಆಗಿದೆ. ಅದು ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ. ವರದಿ ಸಲ್ಲಿಸೋಕೆ ಲೇಟ್ ಆಗಿದ್ದು ಇಷ್ಟೇ ಕಾರಣ. ಯಾಕಂದರೆ ಟೆಕ್ನಿಕಲ್ ಅಡಚಣೆ ಅಂತಂದರೆ ಕೆಲವೊಂದು ಪರಿಹಾರಧನವನ್ನು ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಲ್ಲಿತ್ತು. ಆದರೆ ಅದು ಮಾಹಿತಿಗೆ ಯಾವುದೇ ರೀತಿಯ ಒಂದು ದಾಖಲಾತಿಗಳು ಅವರಲ್ಲಿ ಇದ್ದಿದ್ದಿಲ್ಲ ಅನ್ನೋದನ್ನು ಕೂಲಂಕುಷವಾಗಿ ಏನು ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೆಕ್ರೆಟರಿ ಅವರಿಂದ ಒಂದು ಮಾಹಿತಿ ಕೇಳೋದಕ್ಕೋಸ್ಕರ ನೀರಾವರಿ ನಿಗಮಕ್ಕೆ ಅವರು ಒಂದು ಪತ್ರವನ್ನು ಬರೀತಾರೆ. ನಿಮ್ಮಲ್ಲಿ ಏನಿದೆ ಮೂಲ ದಾಖಲಾತಿಗಳನ್ನು ಅದನ್ನು ತೋರಿಸಿಬಿಟ್ಟು ನೀವು ರೈತರಿಗೆ ಇದು ಇದೆ ಅಥವಾ ಇಲ್ಲ ಅನ್ನೋದನ್ನು ನೀವು ಸಂದೇಶ ಕೊಡಬೇಕು ಮತ್ತು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ರೈತರಿಗೆ
ಒಂದು ಹಣವನ್ನು ತಗೊಂಡಿದ್ದಾರೆ ಅಂತ ಒಂದು ಊಹೆ ಇತ್ತು. ಅದು ಯಾವುದೂ ಕೂಡ ರೈತರು ಇವತ್ತು ಹಣ ತಗೊಂಡಿಲ್ಲ ಅನ್ನೋದನ್ನು ದಾಖಲಾತಿಗಳೊಂದಿಗೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಇವತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೈತರಿಗೆ ಏನು ಜಯ ಅನ್ನೋದಕ್ಕಿಂತ ರೈತರಿಗೆ ಏನು ಸಿಗಬೇಕಾಗಿದೆ ಸಿಕ್ಕಿದೆ. ಜಯ ಅನ್ನೋದಕ್ಕಿಂತ ಕೂಡ ಅವ್ರು ಸುಮಾರು 45 ವರ್ಷಗಳಿಂದ ಇನ್ನು ಭೂಮಿ ಕಳ್ಕೊಂಡು ಅವ್ರದ್ದೇ ಆದಂಥ ಕಣ್ಣೀರಿನಲ್ಲಿದ್ದರು. ಇವತ್ತು ಒಂದು ಹಂತದಲ್ಲಿ ಅವರು ತಮ್ಮ ಆಸೆಗೆ ಎಲ್ಲೋ ಒಂದು ಆಸೆ ಇವತ್ತು ಅವ್ರಿಗೆ ಹುಟ್ಟಿದೆ. ಏಕೆಂದರೆ ಇವತ್ತು ರೈತರಿಗೆ ಏನದು ಎಡಿಷ್ನಲ್ ಆಗಿ ಕೊಡುವಂಥ ವಿಷಯ ಅಲ್ಲ. ಅವ್ರದ್ದೇ ಭೂಮಿಯನ್ನು ಕೊಟ್ಟಾಗ ಕೊಡುವಂಥ ದುಡ್ಡು ಅದು ಎಂದೋ ಸಿಗಬೇಕಾಗಿದ್ದು. ಇವತ್ತು ಎಲ್ಲರ ಪರಿಶ್ರಮ, ಎಲ್ಲ ರೈತರ ಪರ ಹೋರಾಟದಿಂದ, ರೈತರ ಮುಖಂಡರಿಂದ, ವಿಶೇಷವಾಗಿ ತಾವೇನು ಒಂದು ಮಾಧ್ಯಮದವರು ಈ ನ್ಯೂಸನ್ನು ಇಡೀ ರಾಜ್ಯದಂಥ ದೇಶದ ವಿಸ್ತರಣೆ ಮಾಡಿದ್ರಿ. ಏನೋ ಒಂದು ಬೆಳಗಾವಿಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ, ಇದಕ್ಕೆ ತಕ್ಷಣ ಸ್ಪಂದನೆ ಕೊಡಬೇಕಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿ ಇರೋದು, ನಮ್ಮ ಸರ್ಕಾರ ಇರೋದು ಒಂದು ತಕ್ಷಣ ಸ್ಪಂದನೆ ಕೊಟ್ಟಿದೆ. ಇದರಿಂದ ರೈತರಿಗೆ ಇವತ್ತು ನಿರಾಳವಾಗಿದೆ. ಮುಂದಿನ ದಿನದಲ್ಲೂ ಕೂಡ ಆ ರೈತರಿಗೆ ಒಂದು ಉತ್ತಮವಾದ ಪರಿಹಾರಧನ ಸಿಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಇದೇ ಮಾದರಿಯಲ್ಲಿ ನಮಗೆ ಪರಿಹಾರ ಕೊಡ್ರಿ ಅಂತೇಳಿ ರೈತರು ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ತಯಾರಿ ಮಾಡ್ಕೊಳ್ತೀವಿ? ಇವಾಗಲೇ ತಮಗೆಲ್ಲ ಗುರುತಿರೋದು ಬೆಂಗಳೂರು ಬಿಟ್ಟರೆ ಬೆಳಗಾವ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೀವಿ. ಏನು ಯಾವ ರೀತಿ ಬಿಡದಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಆಗ್ತಾ ಇದೆ, ಅದೇ ರೀತಿ ನಮ್ಮ ಏನೊಂದು ಮಾಸ್ತಿಹೊಳಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹತ್ತಿರಕೆಯಲ್ಲಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬಂದು ಇವತ್ತು ಡೆವಲಪ್ ಆಗ್ತವೆ. ಅಲ್ಲಿಂದ ಅನೇಕ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಆಗ್ತವೆ. ಅದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ರೈತರು ಸಿಗಬೇಕನ್ನೋದೇ ನಮ್ಮದು ಒಂದು ಉದ್ದೇಶ. ಅದಕ್ಕೆ ಸೂಕ್ತವಾದ ಪರಿಹಾರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಥ್ಯಾಂಕ್ ಯು ಸರ್. एकूण 24 गावातील बाधित शेतकऱ्यांनी आपली गावे आणि घरे सोडून सिंचन कार्यालयासमोर अहोरात्र धरणे आंदोलन करत अखेर आपली मागणी मान्य करून घेतली असून या आंदोलनाला आता पूर्णविराम मिळालाय. विनोद कोलकार, KMM मराठी, बेळगाव. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.